ಅಸ್ಸಾಂ ಚುನಾವಣೆ ಹೊತ್ತಿನಲ್ಲಿ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಅವರು ಹಿಮಂತ್ ಬಿಸ್ವಾ ಶರ್ಮಾ ಮತ್ತೆ ಅವ್ರ ಪತ್ನಿ ರಿಂಕಿ ಭೂಯಾನ್ ಶರ್ಮಾ ಅವರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ರು. ಅದು ಸಹಜವಾಗಿಯೇ ಚುನಾವಣೆ ಹೊತ್ತಿನ ತಾಪವನ್ನ ಇನ್ನಷ್ಟು ಹೆಚ್ಚು ಮಾಡಿತು. ರಿಂಕಿ ಅವರು 3 ದೇಶಗಳ ಪಾಸ್ಪೋರ್ಟ್ ಅನ್ನು ಹೊಂದಿರೋದ್ರ ಬಗ್ಗೆ ಹಾಗೆ ಅವರ ವಿದೇಶಿ ಹೂಡಿಕೆ ಬಗ್ಗೆ ಖೇರಾ ಅವರು ಪ್ರಶ್ನೆಗಳನ್ನು ಎತ್ತಿದ್ರು. हम ये जानना चाहते हैं कि जिस मुख्यमंत्री की पूरी राजनीति मुसलमानों के खिलाफ नफरत पर आधारित हो, उसकी अपनी पत्नी 2 मुस्लिम देशों के पासपोर्ट रखती हो और एक एंटीगुआ का पासपोर्ट रखती हो, नंबर 1। नंबर 2 हम ये जानना चाहते हैं क्योंकि भारत के कानून के हिसाब से आप ड्यूअल सिटीजनशिप यानी कि दोहरी नागरिकता नहीं रख सकते। हम ये जानना चाहते हैं कि क्या रिंकी भूयान शर्मा भारत का पासपोर्ट भी रखती हैं? इज शी अ citizen of India also? Because we have shown you 3 passports. One is the golden pass of UAE, Abu Dhabi, issued in Abu Dhabi. It is a living document, not an expired document. Number 2, Egypt, living document, living passport, not an expired passport. Number 3, Antigua Barbuda, living passport, not dead, not expired. How can an Indian national have 3 passports of 3 different countries? ಈ ಪ್ರಶ್ನೆಗಳು ಭಾರೀ ರಾಜಕೀಯ ಬಿರುಗಾಳಿಯನ್ನು ಹುಟ್ಟುಹಾಕಿವೆ. ಮತ್ತೆ ಕಾನೂನು ಬದ್ಧತೆ, ನೈತಿಕತೆ, ಚುನಾವಣಾ ವಿಷಯದ ಬಗ್ಗೆ ಕಳವಳಗಳನ್ನು ಎತ್ತಿವೆ. ಮೊದಲು ದೆಹಲಿಯಲ್ಲಿ ಮತ್ತೆ ಅದಾದ ನಂತರ ಗುವಾಹಟಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಗಳನ್ನು ನಡೆಸಿದಂಥ ಪವನ್ ಖೇರಾ ಅವರು ಹೇಮಂತ್ ಬಿಸ್ವಾ ಶರ್ಮಾ ಮತ್ತೆ ಅವ್ರ ಪತ್ನಿ ಮತ್ತೆ ಅವರ ಇಡೀ ಕುಟುಂಬದ ಮೇಲೆ ವ್ಯಾಪಕ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿದ್ರು. ಅವ್ರ ಪತ್ನಿ 3 ವಿಭಿನ್ನ ದೇಶಗಳ ಪಾಸ್ಪೋರ್ಟ್ಗಳನ್ನು ಹೊಂದಿದ್ದಾರೆ, ಅವುಗಳಲ್ಲಿ 2 ಮುಸ್ಲಿಂ ದೇಶಗಳಾಗಿವೆ ಅಂತ ಅವರು ಆರೋಪ ಮಾಡಿದ್ರು. ಅವರು ದುಬೈನಲ್ಲಿ ದೊಡ್ಡ ಆಸ್ತಿಗಳನ್ನ ಮತ್ತೆ ಅಮೆರಿಕಾದಲ್ಲಿ 52,000 ಕೋಟಿ ಮೌಲ್ಯದ ಕಂಪನಿಯನ್ನ ಹೊಂದಿದ್ದಾರೆ ಅಂತ ಪವನ್ ಖೇರಾ ಅವರು ಆರೋಪ ಮಾಡಿದ್ರು. कि हेमंता बिस्वा शर्मा अमित शाह के दत्तक पुत्र हैं. ही इज लाइक एन अडॉप्टेड सन ऑफ अमित शाह. जय शाह से जितनी वो मोहब्बत करते हैं उसने थोड़ी सी कम हेमंता बिस्वा शर्मा से करते हैं. और क्या देश के गृह मंत्री को यह जानकारी थी कि उनके दत्तक पुत्र की पत्नी यानी कि उनकी दत्तक बहू 3 पासपोर्ट्स रखती है? इजिप्ट, आबू धाबी, एंटीगुआ बरबुदा. गृह मंत्री जवाब दें कि क्या वो इस पे एसआईटी बिठाएंगे, क्या जांच करवाएंगे और हमारे सवाल का जवाब देंगे कि इज शी एन इंडियन नेशनल? इफ शी इज, फाइन. इफ शी इज नॉट, हाउ डेयर हेमंता बिस्वा शर्मा क्वेश्चन्स द नेशनलिज्म एंड द नेशनैलिटी ऑफ अदर्स. ಈ ಆರೋಪಗಳಿಂದಾಗಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ವಿಚಲಿತರಾಗಿದ್ರು. ಸರ್ಕಾರ ಬದಲಾದ್ರೆ ಹಳೆಯ ಪಾಪಗಳು ಬೆನ್ ಹತ್ತಬಹುದು ಅನ್ನುವಂತಹ ಒಂದು ಭಯ ಅದಾಗಿರಬಹುದೇನು. ಇನ್ನು ರಾಹುಲ್ ಗಾಂಧಿ ಅವರು ಕೂಡ ಭಾರತದ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಅಂತ ಶರ್ಮಾ ಬಗ್ಗೆ ಹೇಳಿದ್ರು. हिंदुस्तान का सबसे भ्रष्ट चीफ मिनिस्टर, सबसे ज्यादा नफरत फैलाने वाला चीफ मिनिस्टर, सबसे ज्यादा उल्टी सीधी बात करने वाला चीफ मिनिस्टर असम का चीफ मिनिस्टर है. और यह पता है क्यों इतनी उल्टी सीधी बात कर रहा है? आपको मालूम है क्यों? क्योंकि यह जानता है कि कांग्रेस पार्टी के बब्बर शेर इसको जेल में डालने जा रहे हैं. ಖೇರಾ ಆರೋಪದ ಬಳಿಕ ಅವರ ದೆಹಲಿ ನಿವಾಸಕ್ಕೆ ಅಸ್ಸಾಂ ಪೊಲೀಸರು ಬಂದರು. ಖೇರಾ ಆ ಹೊತ್ತಿನಲ್ಲಿ ಮನೆಯಲ್ಲಿ ಇರಲಿಲ್ಲ. ಪೊಲೀಸರು ಪವನ್ ಖೇರಾ ಅವರ ವೈಯಕ್ತಿಕ ಸಿಬ್ಬಂದಿಯ ಫೋನ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಪೊಲೀಸರು ಚುನಾವಣಾ ಆಯೋಗದ ಅಡಿಯಲ್ಲಿದ್ದಾಗ ಅವರು ಈ ರೀತಿ ಮಾಡಬಹುದಾ? ಚುನಾವಣಾ ಆಯೋಗ ಅಸ್ಸಾಂ ಪೊಲೀಸರಿಗೆ ಚುನಾವಣೆಯ ಮಧ್ಯದಲ್ಲಿ ದೆಹಲಿಗೆ ಬಂದು ಈ ಆರೋಪಗಳ ಆಧಾರದ ಮೇಲೆ ಆರೋಪಗಳನ್ನು ಮಾಡೋದಕ್ಕೆ ಅನುಮತಿಯನ್ನ ನೀಡಿದೆಯಾ? ಇಂತಹ ಪ್ರಶ್ನೆಗಳು ಎದ್ದಿವೆ. ಇನ್ನು ಶರ್ಮಾ ಅವರು ತಾನು ಮುಖ್ಯಮಂತ್ರಿ ಹುದ್ದೆಯಲ್ಲಿರೋದನ್ನು ಕೂಡ ಮರೆತು ಬಿಟ್ಟು ಹತಾಶ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ರು ಅನ್ನುವಂಥ ವರದಿಗಳಿವೆ. ಕಾಂಗ್ರೆಸ್ ನಾಯಕರ ಬಗ್ಗೆ ಅವಾಚ್ಯ ಪದವನ್ನು ಬಳಸಿ ಅವರು ಮಾತಾಡಿದಂಥ ವರದಿಗಳಿವೆ. ಮೊದಲು ಅವರು ಹಿಂದೂಗಳು ಮತ್ತೆ ಮುಸ್ಲಿಮರನ್ನ ಧ್ರುವೀಕರಿಸೋದಕ್ಕೆ ಪ್ರಯತ್ನ ಪಡ್ತಿದ್ರು. ಇವತ್ತಿಗೂ ಕೂಡ ಅವ್ರ ಭಾಷೆ ಬದಲಾಗಿಲ್ಲ. ಪ್ರಚಾರ ಮುಗಿದಿದ್ರು ಕೂಡ ಅವ್ರ ಹೇಳಿಕೆಗಳು ಬರ್ತಾನೆ ಇದ್ವು ಮತ್ತೆ ಅದೇ ಭಾಷೆನೇ ಇತ್ತು. ಎಲ್ಲದು ಚುನಾವಣೆಯ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂಥ ಒಂದು ಭೀತಿ ಅವರನ್ನ ಕಾಡದಾಗಿತ್ತು. पागल है क्या ये लोग? मैं एक एलिगेशन लाया, तुम्हारा दामाद है क्या फॉरेन मिनिस्टर? कहाँ मिलेगा पवन खेरा? असम लासित बरफुकन का देश है, कौन सा ये पवन खेरा है?
पाताल में भी लुकेगा तो हम उठा के लेके आएगा। तुम बताओ ये कागज तुम किसको दिए थे? मेरा डाउट है ये कागज राहुल गांधी दिए थे उनको। सो ये मुकदमा राहुल गांधी तक जाएगा। हमें डरवाने का कोशिश मत करो। पहले जाके फॉरेन मिनिस्टर को क्यों नहीं पूछा? कौन है ये खड़गे? क्या लुका छुपी का खेल है? असम, अरे कहाँ असम पुलिस को नहीं जानते? पाताल से भी उखाड़ के ले आएगा। कहाँ मिलेगा पवन खेरा? असम लासित बोरफुकन का देश है। कौन सा ये पवन खेरा है? हमने 17 टाइम्स इस्लामिक इन्वेशन का खिलाफ लड़ाई लड़ा। हम अलग दुनिया से आए हुए बंदा हूँ। ये खड़गे आर्गे हम क्यार भी नहीं करता हूँ। ಕಳೆದ ಬಾರಿ ಸರ್ಕಾರಕ್ಕೆ ಸಂಪೂರ್ಣ ಬಹುಮತ ಸಿಗಲಿಲ್ಲ. ಆದರೆ ಅದರ ನಂತರ ಮೈತ್ರಿಯ ಮೂಲಕ ಬಿಜೆಪಿ ಅಲ್ಲಿ ಅಧಿಕಾರಕ್ಕೆ ಬಂತು. ಅದು ಬಿಜೆಪಿ ಒಳಗಿನ ಆಂತರಿಕ ಕದನದ ಪರಿಣಾಮ ಆಗಿತ್ತು. ಮತ್ತೆ ಅಸ್ಸಾಂನಲ್ಲಿ ಬಿಜೆಪಿ ಒಳಗಿನ ಒಂದು ದೊಡ್ಡ ಸಮಸ್ಯೆ ಏನು ಅಂತ ಅಂದ್ರೆ, ಶರ್ಮಾ ಅವರು ಬಿಜೆಪಿಯ ಬೆಂಬಲ ನೆಲೆಯನ್ನ ಕೊಂದುಬಿಟ್ಟು ಅವರು ತಮ್ಮದೇ ಆದಂಥ ಒಂದು ವೈಯಕ್ತಿಕ ಬೆಂಬಲ ನೆಲೆಯನ್ನ ಬಲಪಡಿಸಿಕೊಂಡಿದ್ದಾರೆ. ಅವ್ರ ವಿರುದ್ಧ ಗಂಭೀರ ಆರೋಪಗಳಿವೆ. ಅವರ ಇಮೇಜ್ ಇರಬೇಕಾದಷ್ಟು ಸ್ವಚ್ಛವಾಗಿಲ್ಲ. ಅಮೆರಿಕದಲ್ಲಿ 52,000 ಕೋಟಿಯ ಕಂಪನಿಯನ್ನ ಶರ್ಮಾ ಅವರ ಪತ್ನಿ ಹೊಂದಿದ್ರೆ ದೆಹಲಿಯಲ್ಲಿ ಯಾಕೆ ಅವ್ರ ಬಗ್ಗೆ ಮೌನ ವಹಿಸಲಾಗಿದೆ? ರಿಂಕಿ ಅವರ ಪಾಸ್ಪೋರ್ಟ್ ಬಗ್ಗೆ ಎತ್ತಲಾಗಿರುವಂತಹ ಪ್ರಶ್ನೆಗಳಿಗೆ ಯಾಕೆ ಸರ್ಕಾರ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ? ಗೃಹ ಸಚಿವಾಲಯ ಅದನ್ನು ಮಾಡಬಹುದಿತ್ತು, ಆದರೆ ಅದು ಮಾಡಲಿಲ್ಲ. ಚುನಾವಣೆ ಹೊತ್ತಿನಲ್ಲಿ ತಮ್ಮದೇ ಪಕ್ಷದ ಮುಖ್ಯಮಂತ್ರಿ ವಿರುದ್ಧ ಆರೋಪಗಳನ್ನು ಮಾಡಲಾಗಿದ್ರೆ ದೆಹಲಿಯಲ್ಲಿರೋರು ಯಾಕೆ ಮೌನವಾಗಿ ಕೂತ್ಕೊಂಡಿದ್ದಾರೆ? ಶರ್ಮಾ ಯಾಕೆ ಒಬ್ಬಂಟಿಯಾಗಿ ತಮ್ಮನ್ನು ತಾವು ಸಮರ್ಥಿಸಿಕೊಳ್ತಾ ಇದ್ದಾರೆ? ಅವರು ಯಾಕೆ ಒಬ್ಬಂಟಿಯಾಗಿ ನಿಂತ್ಕೊಂಡಿದ್ದಾರೆ? ಯಾಕಂದ್ರೆ ಈ ಅವ್ಯವಸ್ಥೆ ದೆಹಲಿಯಿಂದ ಗುವಾಹಟಿವರೆಗೆ ಹರಡಿದೆ. ಇಲ್ಲಿ ಇಡೀ ಆಟ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷ ಅಸ್ಸಾಂನಲ್ಲಿ ವಿರೋಧ ಪಕ್ಷವಾಗಿದೆ, ಮತ್ತೆ ಅದು ಅಧಿಕಾರದಲ್ಲಿರುವಂತಹ ಬಿಜೆಪಿಯನ್ನ ಸೋಲಿಸಬೇಕಾಗಿದೆ. ಅದಕ್ಕಾಗಿ ಅದು ಬಿಜೆಪಿ ವಿರುದ್ಧ ಮುಗಿ ಬೀಳ್ತಾ ಇರೋದ್ರಲ್ಲಿ ತಪ್ಪಿಲ್ಲ. ಆದರೆ ಕಾಂಗ್ರೆಸ್ ಈ ದಾಖಲೆಗಳನ್ನು ಎಲ್ಲಿಂದ ಪಡೆದುಕೊಳ್ತು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ರಿಂಕಿ ಅವರ ವಿರುದ್ಧದ ಕೇರಾ ಮಾಡಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಈಗಾಗಲೇ ಮಾಹಿತಿಯನ್ನು ಹೊಂದಿರುವಂತಹ ಸಾಧ್ಯತೆ ಇದೆ. ಇದು ಬಿಜೆಪಿ ಒಳಗಿನ ಆಂತರಿಕ ಬಿಕ್ಕಟ್ಟನ್ನು ಕೂಡ ಬಯಲಿಗೆಳಿತಾ ಇದೆಯಾ? ದಾಖಲೆಗಳು ಬಿಜೆಪಿ ಒಳಗಿನಿಂದಾನೇ ಬಂದಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇದ್ರ ಹಿಂದಿನ ಕಾರಣ ಏನು ಅಂತ ಅಂದ್ರೆ ಬಿಜೆಪಿ ಒಳಜಗಳ ಅಂತ ಹೇಳಲಾಗ್ತಾ ಇದೆ. ಇನ್ನು ಶರ್ಮಾ ತುಂಬಾನೇ ಆತಂಕಕ್ಕೊಳಗಾಗೋದಕ್ಕೆ ಒಂದು ಕಾರಣ ಏನು ಅಂತ ಅಂದ್ರೆ, ಇದು ಚುನಾವಣೆಯ ಮೇಲೆ ನೇರ ಪರಿಣಾಮವನ್ನ ಬೀರಬಹುದು ಅನ್ನೋದು. ನಾವು ಅಧಿಕಾರಕ್ಕೆ ಏನಾದರೂ ಬಂದ್ರೆ ಅವರನ್ನ ಬಿಡೋದಿಲ್ಲ, ಅವರು ಜೈಲಿಗೆ ಹೋಗ್ತಾರೆ ಅಂತ ರಾಹುಲ್ ಗಾಂಧಿ ಅವರು ಶರ್ಮಾ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು. ಶರ್ಮಾ ವಿರುದ್ಧ ಮಾಡ್ತಾ ಇರುವಷ್ಟು ವೈಯಕ್ತಿಕ ದಾಳಿಗಳನ್ನ ಪ್ರಧಾನಿಯ ಮೇಲೂ ಕೂಡ ರಾಹುಲ್ ಗಾಂಧಿ ಅವರು ಮಾಡೋದಿಲ್ಲ. ಭಾರತದ ಅತ್ಯಂತ ಭ್ರಷ್ಟ ರಾಜಕಾರಣಿ ಹಿಮಂತ್ ಬಿಸ್ವ ಶರ್ಮಾ ಅನ್ನುವಂಥ ಒಂದು ಭಾವನೆ ರಾಹುಲ್ ಗಾಂಧಿ ಅವರ ಮನಸ್ಸಿನಲ್ಲಿ ಆಳವಾಗಿದೆ. ಅಸ್ಸಾಂನಲ್ಲಿ ಮಾತ್ರ ಅಲ್ಲ, ಈಶಾನ್ಯದಾದ್ಯಂತ ಶರ್ಮಾ ಪ್ರಭಾವ ಇದೆ. ಅದಕ್ಕಾಗಿನೇ ಅವರನ್ನ ತೆಗೆದು ಹಾಕೋದು ಈಶಾನ್ಯಕ್ಕೆ ಅತ್ಯಗತ್ಯ ಅಂತ ರಾಹುಲ್ ಗಾಂಧಿ ಅವರು ಭಾವಿಸ್ತಾರೆ. ಇನ್ನು ಶರ್ಮಾ ಇಡೀ ಪ್ರದೇಶವನ್ನ ಕೋಮುವಾದಿ ಕಳಂಕದಿಂದ ತುಂಬಿಸ್ಬಿಟ್ಟಿದ್ದಾರೆ. ಅಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ಒಡಕನ್ನ ತರದೆ ಗೆಲ್ಲೋದಿಕ್ಕೆ ಶರ್ಮಾ ಅವ್ರಿಗೆ ಸಾಧ್ಯನೇ ಇಲ್ಲ. ಖೇರಾ ಆರೋಪಗಳ ಬಳಿಕ ಅವ್ರ ಮೇಲೆ ಪೊಲೀಸರನ್ನ ಬಿಡಲಾಯಿತು. ರಾಜಕೀಯ ಆರೋಪಗಳ ಬಗ್ಗೆ ಪ್ರತಿಕ್ರಿಯೆಯಾಗಿ ಅವರು ತಮ್ಮ ಅಧಿಕಾರವನ್ನು ಬಳಸ್ಕೊಳ್ಳೋದಿಕ್ಕೆ ನೋಡಿದ್ರು. ತನ್ನ ವಿರುದ್ಧದ ಆರೋಪಗಳು ಸುಳ್ಳು ಅನ್ನುವಂಥ ಒಂದು ಸಂದೇಶವನ್ನ ಕಳಿಸೋದಿಕ್ಕೆ ಶರ್ಮಾ ಬಯಸ್ತಾರೆ. ಮತ್ತೆ ಅದನ್ನ ಸಾಬೀತುಪಡಿಸೋದಿಕ್ಕೆ ನಾನು ಪವನ್ ಖೇರಾ ಅವರನ್ನ ಅರೆಸ್ಟ್ ಮಾಡಿದೆ ಅಥವಾ ನಮ್ಮ ಪೊಲೀಸರು ಅವರನ್ನ ಎತ್ತಾಕೊಂಡು ಬಂದ್ರು ಅಂತ ತೋರಿಸ್ಕೊಳ್ಳೋದಿಕ್ಕೆ ಅವರು ಹವಣಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅಂತಿಮವಾಗಿ ಇದು ಭ್ರಷ್ಟಾಚಾರದ ಸಾಬೀತಿಗಿಂತನೂ ಹೆಚ್ಚಾಗಿ ಯಾರು ಯಾರ ಮೇಲೆ ಮೇಲುಗೈಯನ್ನು ಸಾಧಿಸ್ತಾರೆ ಅನ್ನುವಂಥ ಒಂದು ನಿರೂಪಣೆಯ ಕುರಿತಾದಂಥ ಒಂದು ಹೋರಾಟ ಆಗಿದೆ. ಭ್ರಷ್ಟಾಚಾರದ ವಿಷಯವನ್ನ ಎತ್ತಿ ಕಾಂಗ್ರೆಸ್ ಈ ಒಂದು ಚುನಾವಣೆಯ ಹೊತ್ತಿನಲ್ಲಿ ಒಂದು ನಿರೂಪಣೆಯನ್ನು ಹಬ್ಬಿಸೋದಕ್ಕೆ ಬಯಸ್ತಾ, ಆದ್ರೆ ಇಂಥದನ್ನ ಸ್ವತಃ ಕಾಂಗ್ರೆಸ್ ಅನುಭವಿಸಿದೆ. ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಭ್ರಷ್ಟಾಚಾರದ ಆರೋಪದ ಮೇಲೆ ಹೋರಾಟ ನಡೆದು ಕಡೆಗೆ ಏನಾಯ್ತು ಅನ್ನೋದು ಗೊತ್ತೇ ಇದೆ. ಸರ್ಕಾರ ಹೋಯ್ತು, ಆದ್ರೆ ಅದರ ನಂತರ ಆ ಎಲ್ಲಾ ಭ್ರಷ್ಟಾಚಾರ ಆರೋಪಗಳು ಒಂದರ ನಂತರ ಒಂದರಾಗೆ ಆಧಾರರಹಿತ ಅಂತ ಸಾಬೀತಾಯ್ತು. ಯಾವುದೇ ಪ್ರಕರಣದಲ್ಲಿ ಯಾವುದೇ ಆರೋಪಗಳು ಸಾಬೀತಾಗ್ಲೇ ಇಲ್ಲ, ಮತ್ತೆ ಯಾರಿಗೂ ಕೂಡ ಅಲ್ಲಿ ಶಿಕ್ಷೆ ಆಗ್ಲಿಲ್ಲ. ಹಾಗಾದ್ರೆ ಈಗ ಶರ್ಮಾ ಕುಟುಂಬದ ವಿರುದ್ಧ ಕಾಂಗ್ರೆಸ್ ಆರೋಪಗಳ ಬಗ್ಗೆ ಯಾಕೆ ಮೌನ ಇದೆ? ಕೇಂದ್ರ ಗೃಹ ಸಚಿವಾಲಯ ಪಾಸ್ಪೋರ್ಟ್ ಕುರಿತು ಕಾಂಗ್ರೆಸ್ ಪಕ್ಷದ ಆರೋಪಗಳು ಸುಳ್ಳು, ಮತ್ತೆ ನಾವು ಅದನ್ನ ತನಿಖೆ ಮಾಡಿದೀವಿ ಅಂತ ಅಧಿಕೃತವಾಗಿ ಹೇಳಬೇಕಿತ್ತು. ಗೃಹ ಸಚಿವಾಲಯ ಅಧಿಕೃತವಾಗಿ ಅದನ್ನ ಹೇಳದೇ ಇದ್ರೆ ಪ್ರಕರಣ ಬಲವಾದದ್ದಾಗಿರಬಹುದೇನೋ, ಆದ್ರೆ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ. ಇದು ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ದಾಖಲೆಗಳು ಪಕ್ಷದೊಳಗಿಂದಾನೇ ಬಂದಿದೆ ಅನ್ನೋದಂತೂ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ವೀಕ್ಷಕರ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.